ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವೀಡಿಯೋ ಹಾಕೋದು ಈ ಸಲ ತುಂಬಾ ಲೇಟ್ ಆಯಿತು. ಕಾರಣಾಂತರಗಳಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ. ನಾನು ಊರಲ್ಲಿರಲಿಲ್ಲ, ಅದರಿಂದ ವೀಡಿಯೋ ಹಾಕೋದು ತುಂಬ ಲೇಟ್ ಆಯಿತು, ಕ್ಷಮೆ ಇರಲಿ. ಊರಿಂದ ಸ್ವಲ್ಪ ಗಿಡಗಳನ್ನ ತಂದಿದ್ದೆ. ಇದು ಚೆಂಡು ಹೂವಿನ ಗಿಡ. ನಾನು ಇದೇ ಫಸ್ಟು ನಮ್ಮ ತೋಟದಲ್ಲಿ ಚೆಂಡು ಹೂವಿನ ಗಿಡ ಹಾಕ್ತಾಯಿರೋದು. ಇದುವರೆಗೂ ಒಂದೇ ಒಂದು ಚೆಂಡು ಹೂವಿನ ಗಿಡನೂ ನಾನು ಹಾಕಿರಲಿಲ್ಲ. ಬಟ್ ಜಾಗನೂ ಇಲ್ಲ ನಮ್ಮ ತೋಟದಲ್ಲಿ. ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಚೆಂಡು ಹೂವಿನ ಗಿಡಗಳನ್ನ. ಪಾಟಲ್ಲಿ ಹಾಕಬೇಕು ಅಂದ್ಕೊಂಡೆ, ಪಾಟಲ್ಲಿ ಬೇಡ ನೆಲದಲ್ಲೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನಾವು ಯಾವುದೇ ಗಿಡಗಳನ್ನ ಊರಿಂದ ತಂದಾಗ ಅದಕ್ಕೆ ಮಣ್ಣನ್ನ ಮೆತ್ಕೊಂಡು ತರಬೇಕು, ಇಲ್ಲಾಂದರೆ ಗಿಡ ಸೋತ್ಕೊಳ್ಳುತ್ತೆ. ಇದು ನೋಡಿ, ಮಣ್ಣನ್ನು ಮೆತ್ಕೊ ತಂದಿರೋದ್ರಿಂದ ಗಿಡಗಳು ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ಈ ಥರ ಇದೆ. ಇದು ದಪ್ಪ ದಪ್ಪ ಹೂವು ಬಿಡುತ್ತೆ. ಇದು ಚೆಂಡು ಹೂವಿನ ಗಿಡನ ಹೂವು ಮಂತ್ರದ್ದು ತುಂಬ ದಪ್ಪ ಇದೆ. ಅದಕ್ಕೆ ಇದನ್ನು ನೆಡೋಣ ಅಂದ್ಬಿಟ್ಟು ಇದೇ ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಚೆಂಡು ಹೂವು ಅಂತೂ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಇದು ತೋಟದಲ್ಲಿ ನೆಲಕ್ಕೆ ಹಾಕಿದ್ದೆ. ಇದು ದಪ್ಪ ದಪ್ಪ ಚೆಂಡು ಹೂವು ಬರುತ್ತೆ. ಇದು ಯೆಲ್ಲೋ ಕಲರ್ ಚೆಂಡು ಹೂವು. ಇದೇನು ಚೆಂಡು ಹೂವು ಏನು ಮೇಂಟೆನೆನ್ಸ್ ಏನು ಜಾಸ್ತಿ ಇಲ್ಲ. ಇದಕ್ಕೆ ಹೇಗೆ ಹಾಕಿದ್ರೂ ಇದು ಬಂದೇ ಬರುತ್ತೆ. ಇದಕ್ಕೇನು ಜಾಸ್ತಿ ಆರೈಕೆ ಏನು ಬೇಕಾಗಿಲ್ಲ. ಗಿಡ ನೆಟ್ಬಿಟ್ಟು ನೀರು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಅದನ್ನು ಹೂವು ಒಣಗಿದ್ಮೇಲೆ ಅದನ್ನು ಬೀಜ ಉದುರಿಸಿದ್ರು ಸಾಕೆ, ಅದು ಗಿಡ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ನರ್ಸರಿಯಿಂದ ತಂದಿದ್ದೆ. ಅದು ಕಲರ್ ತುಂಬ ಚೆನ್ನಾಗಿತ್ತು. ಮೊಗ್ಗೇಲಿ ಅರಳಿದ ಮೇಲೆ ಇನ್ನೊಂದು ಥರ ಕಲರ್ ಚೇಂಜ್ ಆಗೈತೆ. ಇದು ಕಲರ್ ತುಂಬ ಚೆನ್ನಾಗಿದೆ. ಅರಳಿದ ಮೇಲೆ ಬೇರೆ ಕಲರ್ ಆಗುತ್ತೆ, ಮೊಗ್ಗೇಲಿ ಒಂಥರ ಕಲರ್ ಇರುತ್ತೆ. ಇದೊಂಥರ ಪಿಂಕು ಮತ್ತು ಕ್ರೀಮ್ ಮಿಕ್ಸ್ ಇದೆ. ಇದು ಕಲರ್ ತುಂಬ ಚೆನ್ನಾಗಿದೆ. ಗಿಡ ಏನಷ್ಟು ಹೆಲ್ದಿಯಾಗಿಲ್ಲ, ಆದರೆ ಇದ್ದಿದ್ರಲ್ಲಿ ಇದೊಂದೇ ಕಲರು ನನಗೆ ತುಂಬ ಇಷ್ಟ ಆಗಿದ್ದು. ಅದಕ್ಕೆ ಇದನ್ನು ತಗೊಬಂದೆ. ಹಂಗೂ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಬೇಡ, ಗಿಡ ಹೆಲ್ದಿಯಾಗಿಲ್ಲ ಅಂತ. ನೋಡೋಣ ಹೇಗೆ ಬರುತ್ತೆ ಇಲ್ವಾ. ಬಂದರೆ ಬರಲಿ, ಬರ್ದೇ ಇರಲಿ ಅಂದ್ಬಿಟ್ಟು ನಾನು ತಂದಿದ್ದೀನಿ. ಗಿಡ ಅಂತೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಹೆಲ್ದಿಯಾಗಿಲ್ಲ ಅಷ್ಟೇ ಈ ಗಿಡ. ಅದರಲ್ಲಿ 2 ಮೊಗ್ಗೈತೆ. ಇದನ್ನು ತರಬೇಕಾದ್ರೆ ಅಲ್ಲೂ ಸ್ವಲ್ಪ ಮುರಿದೈತೆ, ಅದು ಚಿಗುರು ಬಂದಿರೋದು. ಒಂದು ಅರಳಿದೆ, ಒಂದು ಮೊಗ್ಗಾಗೈತೆ. ಇದನ್ನು ನಾನು ಇವಾಗಲೇ ಅದನ್ನು ರೀಪಾಟ್ ಮಾಡಲ್ಲ. ಒಂದು ವಾರ ನಮ್ಮ ನಮ್ಮ ಹಾಗೆ ಇಟ್ಟಿರ್ತೀನಿ. ನಮ್ಮ ವಾತಾವರಣಕ್ಕೆ ಹೊಂದ್ಕೋಬೇಕಲ್ವ ಅದು. ಒಂದು ವಾರ ಆದಮೇಲೆ ಅದನ್ನು ನಾನು ರೀಪಾಟ್ ಮಾಡ್ತೀನಿ. ಇವಾಗ ಒಂದು ವಾರ ಹಾಗೆ ಇಟ್ಟಿದ್ದೆ. ಒಂದು ವಾರ ಆದಮೇಲೆ ನಾನು ಅದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಪಾಟ್ಗೆ ಹಾಕಬೇಕು ಅಂತ ತಂದೆ, ಆದರೆ ಯಾಕೋ ಗಿಡ ಹೆಲ್ದಿಯಾಗಿರಲಿಲ್ವಲ್ಲ, ಪಾಟಲ್ಲಿ ಬರುತ್ತೋ ಇಲ್ವೋ ಅನ್ನೋ ಭಯಕ್ಕೆ ನಾನು ನೆಲಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನೆಲದಲ್ಲಿ ಗಣಗ್ಲೆ ಹೂವು ಗಿಡದ ಪಕ್ಕ ಹಾಕ್ತಾಯಿದ್ದೀನಿ. ಅದು ಗಣಗ್ಲೆ ಹೂವಿನ ಬೇರು ನೋಡಿ ಎಷ್ಟೊಂದು ಬಿಟ್ಕೊಬಿಟ್ಟಿದೆ, ತುಂಬ ಬೇರಾಗ್ಬಿಟ್ಟೈತೆ. ಅದು ತುಂಬ ಸ್ವಲ್ಪ ದೂರದಲ್ಲೇ ಇದೆ, ಆದರೂ ಎಷ್ಟೊಂದು ಬೇರು ಬಂದೈತೆ ನೋಡಿ ಅಲ್ಲಿ. ಇದು ಮಣ್ಣಂತೂ ತುಂಬ ಜಿಗಿ ಮಣ್ಣು, ಪಾಟಲ್ಲಿರೋದು, ಕವರಲ್ಲಿರೋದು. ಇದು ನರ್ಸರಿ ಮಣ್ಣು, ತುಂಬ ಜಿಗಿ ಮಣ್ಣು. ಇದರಲ್ಲಿ ಅಷ್ಟೇನು ಗಿಡಗಳೇನು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ತೆಗೆದುಬಿಡ್ತಾಯಿದ್ದೀನಿ. ಇದನ್ನು ತೆಗೆದುಬಿಟ್ಟು ಬೇರೆ ಮಣ್ಣು ಹಾಕ್ತೀನಿ. ನೋಡಿ ಎಷ್ಟು ಕಷ್ಟ ಆಯ್ತು ಅದನ್ನು ತೆಗಿಯೋಕ್ಕಾಯ್ತಿರಲಿಲ್ಲ. ಅದು ಕೆಳಗಡೆ ಬೇರು ಒಂಥರ ಗೆಡ್ಡೆ ಥರ ಬಂದುಬಿಟ್ಟೈತೆ. ಆ ಬೇರೇನು ಜಾಸ್ತಿ ಬಿಟ್ಕೊಂಡಿಲ್ಲ, ಒಂಥರ ಗೆಡ್ಡೆ ಥರ ಆಗಿಬಿಟ್ಟೈತೆ ಅದು ಬುಡ. ಅದಕ್ಕೆ ಅದನ್ನು ತೆಗೆದುಬಿಟ್ಟು ಆ ಮಣ್ಣಿಗೆ ಸ್ವಲ್ಪ ತೆಗೆದುಬಿಟ್ಟೆ ನಾನು. ಅದಕ್ಕೇನು ನೆಟ್ ಪ್ಯಾಕ್ ಏನಿಲ್ಲ ಇದರಲ್ಲಿ, ಹಾಗೇ ಇದೆ ನೋಡಿ. ಜಾಸ್ತಿ ಏನು ಬೇರು ಬಿಟ್ಕೊಂಡಿಲ್ಲ. ಅದರಿಂದ ನಂಗೆ ಯಾಕೋ ಡೌಟ್ ಹೊಡಿತೈತೆ ಇದು ಬರುತ್ತೋ ಇಲ್ವೋ ಅಂತ. ನೋಡೋಣ, ಒಂದು ಚಾಲೆಂಜಾಗಿ ತಗೊಂಡು ಇದನ್ನು ನೆಟ್ಟು ಬೆಳೆಸಲೇಬೇಕು ಅನ್ನೋ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಒಣಗೋಗಿರೋದೆಲ್ಲ ಕಟ್ ಮಾಡಿಬಿಟ್ಟೆ, ಮೇಲ್ಗಡೆ ತುದಿಯೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ನಾನು ಇದನ್ನು ನೋಡ್ಕೊಳ್ಬೇಕೆ ಊರಲ್ಲಿ ಇರಲಿಲ್ಲ, ಸ್ವಲ್ಪ ಅಷ್ಟಾಗಿ ಕೇರ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ಒಣಗೋಗಿತ್ತು. ನಾನು ಬರೋ ಅಷ್ಟರಲ್ಲಿ ಹೂವೂ ಒಣಗೋಗಿತ್ತು, ಮಗ್ಗು ಒಣಗೋಗಿತ್ತು. ಅದಕ್ಕೆ ನಾನು ಅದನ್ನು ಮೇಲೆಲ್ಲ ತುದಿಯೆಲ್ಲ ಕಟ್ ಮಾಡಿಬಿಟ್ಟು ನೆಲಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬ್ರಷ್ ಮಾಡಬೇಕು, ಹಾಗೆ ಬಿಡಬಾರ್ದು. ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ನೀರು ಹಾಕಬೇಕು. ನೋಡೋಣ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಬರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಡ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ ನಮ್ಮ ತೋಟದಲ್ಲಿ. ಒಂದಿದೆ, ಅದು ಕ್ರೀಮ್ ಕಲರು. ಇದೇ ಬೇರೆ, ಕ್ರೀಮು ಮತ್ತು ಪಿಂಕು ಮಿಕ್ಸಲ್ಲಿ ಇದೆ. ಕಲರ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾನು ಇಷ್ಟಪಟ್ಟು ಇದನ್ನು ತಗೊಬಂದೆ. ಆದರೆ ಹಿಂಗೆ ಆಗ್ಬಿಟ್ಟೈತೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಅಡ್ಜಸ್ಟ್ ಒಂದು 3 ದಿನ ಬೇಕಿದೆ ಅಡ್ಜಸ್ಟ್ ಆಗಬೇಕಾದ್ರೆ. ನೋಡೋಣ ಹೇಗೆ ಬರುತ್ತೆ ಅಂತ. ಅದು ಸೇವಂತಿಗೆ ಗಿಡ ಇತ್ತು, ಅದರಲ್ಲಿ 3 ಗಿಡ ಇತ್ತು ಆ ಪಾಟಲ್ಲಿ. ಅದಕ್ಕೆ ಒಂದನ್ನು ತೆಗೆದು ನೆಲಕ್ಕೆ ಹಾಕ್ತಾಯಿದ್ದೀನಿ. ನೆಲದಲ್ಲಂತೂ ಎಲ್ಲೂ ಜಾಗ ಇಲ್ಲ. ಇದನ್ನು ನೆಲಕ್ಕೆ ಹಾಕ್ತಿರೋ ಉದ್ದೇಶ ಏನಪ್ಪ ಅಂದರೆ, ಗಿಡ ಜಾಸ್ತಿ ಚೆನ್ನಾಗಿ ಬರಲಿ, ಮತ್ತು ಅದರಲ್ಲಿ ಸಣ್ಣ ಸಣ್ಣ ಬ್ರ್ಯಾಂಚ್ಗಳು ಬರುತ್ತೆ. ಪಾಟಲ್ಲಾದರೆ ಬರಲ್ಲ ಸರಿಯಾಗಿ ಅಂದ್ಕೊಂಡು ನಾನು ನೆಲಕ್ಕೆ ಹಾಕ್ತಾಯಿದ್ದೀನಿ. ಪಾಟಲ್ಲಿ ಒಂದು ಗಿಡ ಒಣಗೋದ್ರೂ ನೆಲದಲ್ಲಿರೋದು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಇರೋದ್ರಲ್ಲೇ ಜಾಗ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ನರ್ಸರಿ ಮಣ್ಣಂತೂ ತುಂಬ ಜಿಗಿ ಮಣ್ಣು, ಅಂಟು ಅಂದರೆ ಅಂಟುತ್ತೆ. ಅದಕ್ಕೆ ನಾನು ಇದನ್ನು ನೆಲಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಪಾಟ್ಗೆ ಹಾಕಬೇಕು ಅಂದರೆ ನಾವು ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. ಇದನ್ನು ಮರಳು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಇವಾಗ ಹಾಕಿ ನಾನು ಒಂದು 3-4 ದಿನ ಆಗಿದೆ. ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಅದು ನಮ್ಮ ತೋಟಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಒಂದು ನಾನು ನೆಲಕ್ಕೆ ನೆಟ್ಟೆ, ಇನ್ನೊಂದಿನ ಅದೇ ಪಾಟಲ್ಲಿ ಹಾಗೆ ಬಿಟ್ಟಿದ್ದೀನಿ. ಇನ್ನು ಅದನ್ನು ಬೇರೆ ಶಿಫ್ಟ್ ಮಾಡಿಲ್ಲ ಬೇರೆ ಕಡೆ. ಒಂದಿನ ನರ್ಸರಿ ಕವರ್ ನಾನು ಇವಾಗ ಇದು ಗಿಡನ ತೆಗೆದೆ ನೋಡಿ, ಗುಲಾಬಿ ಗಿಡನ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೊಂದನ್ನು ಮಾತ್ರ ನೆಲಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕಷ್ಟೇ ಚೆನ್ನಾಗಿ ಬಂದಿದೆ. ಅರಳಿದ ಮೇಲೆ ನೋಡಿ ಈ ಕಲರ್ ಆಗೈತೆ. ಮೊಗ್ಗಲ್ಲಿ ಬೇರೆ ರೆಡ್ ಥರ ಇತ್ತು, ಅರಳಿದ ಮೇಲೆ ಈ ಥರ ಕಲರ್ ಆಗಿದೆ.
ಚಿಕ್ಕದಿದೆ. ಇನ್ನು ನೋಡೋಣ, ನಾನು ನೆಲದಲ್ಲಿ ಅಡ್ಜಸ್ಟ್ ಆದಮೇಲೆ ದೊಡ್ಡದು ಬರ್ಬೋದು ಅಂದ್ಕೊಂಡಿದ್ದೀನಿ. ಅದೇ ನಾನು ಗುಲಾಬಿ ಗಿಡ ತೆಗೆದ್ಮೇಲೆ ಅದೇ ಕವರು, ಆ ಕವರ್ಗೆ ಆ ಮಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ ನಾನು ಮರಳನ್ನ ಜಾಸ್ತಿ ಮಿಕ್ಸ್ ಮಾಡಿ ಅದಕ್ಕೊಂದು ನೆಡ್ತಾಯಿದ್ದೀನಿ. ಇದರಲ್ಲಿ ಹೇಗೆ ಬರುತ್ತೆ ನೋಡೋಣ ಅಂತ. ಇದರಲ್ಲಿ ಒಂದನ್ನು ಹಾಗೆ ಪಾಟಲ್ಲಿ ಬಿಟ್ಟಿದ್ದೀನಿ, ಅದನ್ನು ಇನ್ನೊಂದು ದೊಡ್ಡ ಪಾಟ್ಗೆ ಹಾಕೋಣ, ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಅದನ್ನು ಮಣ್ಣೆಲ್ಲ ತೆಗೆದುಬಿಟ್ಟು ಬೇರೆ ಹೊಸ ಮಣ್ಣು ಹಾಕ್ಬಿಟ್ಟು ನೆಡಬೇಕು. ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಬ್ರ್ಯಾಂಚಸ್ ಬಂದಿಲ್ಲ. ಇದರಲ್ಲಿ ಒಂದೇ ಗಿಡ ಇರೋದು, ಬ್ರ್ಯಾಂಚಸ್ ಬಂದಿಲ್ಲ. ನಾವು ತೋಟದಲ್ಲಿ ನೆಟ್ಟಿರೋ ಗಿಡದಲ್ಲೆಲ್ಲ ತುಂಬ ಬ್ರ್ಯಾಂಚಸ್ ಬಂದಿದೆ. ಇದು ನರ್ಸರಿ ಗಿಡದಲ್ಲಿ ಒಂದು ಬ್ರ್ಯಾಂಚು ಬಂದಿರಲಿಲ್ಲ. ನಾನು ಏನಕ್ಕಪ್ಪ ಇದು ಅಂತಂದರೆ 3 ಗಿಡ ಇತ್ತು ಒಂದೇ ಪೊಟ್ಟೆಯಲ್ಲಿ, ಆ ಉದ್ದೇಶಕ್ಕೆ ತಂದೆ. ಗಿಡ ಮಾತ್ರ ಹೆಲ್ದಿಯಾಗಿದೆ, ಬ್ರ್ಯಾಂಚ್ ಬಂದಿಲ್ಲ ಅನ್ನೋದು ಬಿಟ್ಟರೆ ಗಿಡ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಅದಕ್ಕೆ ಈ ನರ್ಸರಿ ಕವರ್ನ ನಾನು ಅರ್ಧಾಕಿರಲಿಲ್ಲ, ಹಾಗೆ ಎತ್ಕೊಂಡಿದ್ನಲ್ಲ ಗಿಡನ, ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಣ್ಣೆಲ್ಲ ಖಾಲಿ ಆಗಿಬಿಟ್ಟಿದೆ. ಇರೋದ್ರಲ್ಲೇ ಸ್ವಲ್ಪ ಮರಳನ್ನ ಮಿಕ್ಸ್ ಮಾಡಿ ಆ ಪಾಟಲ್ಲಿರೋದೆಲ್ಲ ಸುರಿದ್ಬಿಟ್ಟು ನಾನು ಬೇರೆ ಚಿಕ್ಕ ಇನ್ನೂ ಸಸಿಗಳನ್ನ ನೆಡ್ತಾಯಿದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಕವರ್ಗೆ ಹಾಕ್ತಾಯಿದ್ದೀನಿ. ಆ ವಿಡಿಯೋ ಮಾಡೋಕ್ಕೆ ಯಾರೇ ಇರಲಿಲ್ಲ, ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಆಗಿದೆ, ಕ್ಷಮೆ ಇರಲಿ. ಅದಕ್ಕೆ ಇರೋ ಮಣ್ಣಿಗೆ ನಾನು ಜಾಸ್ತಿ ಮರಳನ್ನ ಮಿಕ್ಸ್ ಮಾಡ್ಕೊಂಡು ನೆಡ್ತಾಯಿದ್ದೀನಿ. ಪಾಟ್ ಮಿಕ್ಸಿಂಗ್ ಎಲ್ಲ ಮುಗಿದೋಗೈತೆ, ಮಣ್ಣಿಲ್ಲ. ಅದಕ್ಕೆ ಸ್ವಲ್ಪ ಇದ್ದು ಮಣ್ಣನ್ನೇ ನಾನು ಸುರ್ಕೊಂಡು ನೆಡ್ತಾಯಿದ್ದೀನಿ. ಮರುಗ ತೋಟದಲ್ಲಿದೆ, ತುಂಬ ಚೆನ್ನಾಗಿದೆ ತೋಟದಲ್ಲಿ, ನೆಲದಲ್ಲಿ. ಅದನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾರೋ ಕೇಳಿದರೆ ಅವ್ರಿಗೊಂದು ಕೊಡಬೇಕು, ಅದಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ತೋಟದಲ್ಲಿ ಅಂತ ಮೊದಲೊಂದು ಸಲ ಹಾಕಿದ್ದೆ, ಅದು ಯಾಕೋ ಬರಲಿಲ್ಲ, ಒಣಗೋಯ್ತು. ಇದು 2ನೇ ಸಲ ನಾನು ಇದಕ್ಕೆ ಹಾಕ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಇದು ಹಾಕಿದ್ದೀನಿ. ಮತ್ತು ಸಣ್ಣ ಸೇವಂತಿಗೆ ಗಿಡಗಳನ್ನ ಕವರಲ್ಲಿ ಹಾಕ್ತಾಯಿದ್ದೀನಿ. ಅವು ಚೆನ್ನಾಗಿ ಬರ್ತದೆ. ನಾನು ಲೋಟದಲ್ಲಿ ಸಣ್ಣ ಕವರಲ್ಲಿ ಎಲ್ಲ ಹಾಕಿದ್ದೀನಿ, ಆದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಮರ್ಗನ 2ನೇ ಸಲ ಹಾಕ್ತೆ, ಯಾಕೋ ಹೋದ ಸಲ ಬಂದಿಲ್ಲ, ಚೆನ್ನಾಗಿ ಒಣಗೋಯ್ತು. ಈ ಸಲ ಹೇಗೆ ಬರುತ್ತೆ ನೋಡೋಣ. ಇದೆಲ್ಲ 1 kg ಪ್ಯಾಕೆಟ್ ಸಾಮಾನು ತಂದಿರ್ತೀವಲ್ಲ, ಆ ಕವರ್ ಇದು. ನಾನು ಅದಕ್ಕೂ ಹಾಕಿದ್ದೀನಿ, ಮೊದಲು ಸುಮಾರು ಹಾಕಿದ್ದೀನಿ, ಅವೆಲ್ಲ ಚೆನ್ನಾಗಿದೆ. ನಾನು ತೋರಿಸಿದ್ದೀನಿ ನಾನು ಆಲ್ರೆಡಿ ಇದನ್ನು ನಿಮಗೆ, ಟೆರೆಸ್ ಮೇಲೆ ಇಟ್ಟಿರೋದು ಇದನ್ನು. ಅದಕ್ಕೆ ಅದಕ್ಕೂ ಹಾಕೋಣ, ಜಾಸ್ತಿ ಮಾಡ್ಕೋಬೇಕು ಇವಾಗ ಹೂವಿನ ಗಿಡಗಳನ್ನ ಅಂದ್ಬಿಟ್ಟು ನಾನು. ಸೇವಂತಿಗೆ ಗಿಡ ಅಂತೂ ನಮ್ಮ ತೋಟದಲ್ಲಿ ತುಂಬ ಆಗಿದೆ ಈ ಸಲ. ಅದೇನು ಒಂದು ಗಿಡ ನೆಟ್ಟರೆ ಸಾಕು, ನಾವು 100 ಗಿಡಗಳನ್ನ ಮಾಡ್ಕೋಬೋದು ಸೇವಂತಿಗೆ ಗಿಡಗಳನ್ನ. ಅದು ಇದಕ್ಕೇನು ಮೇಂಟೆನೆನ್ಸ್ ಏನು ಜಾಸ್ತಿ ಇಲ್ಲ. ನೀರು ಹಾಕಿದ್ರೆ ಸಾಕಂದರೆ ನೀರನ್ನ ಪಾಟಲ್ಲಿರೋಕ್ಕೆ ನೀರನ್ನ ಜಾಸ್ತಿ ಹಾಕ್ಬಾರ್ದು, ಬೇರು ಕೊಳ್ತೋಗುತ್ತೆ. ಇದೇನು ನೀರು ಜಾಸ್ತಿ ಕೇಳಲ್ಲ ಸೇವಂತಿಗೆ ಗಿಡ, ಸ್ವಲ್ಪನೇ ನೋಡ್ಕೊಂಡು ಹಾಕಬೇಕು. ಇದು ವೈಟ್ ಸೇವಂತಿಗೆ, ನಾನು ಸಾಕಷ್ಟು ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ. ಇದು ಎಲೆಗೊಂದು ಹೂವು ಬಿಡುತ್ತೆ, ತುಂಬ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಹೂವನ್ನು ಅಷ್ಟೇ 2 ದಿನ ಆದರೂ ಗಿಡದಲ್ಲಿ ಹಾಗೇ ಇರುತ್ತೆ, ಒಣಗಲ್ಲ. ಇದು ಗುಲಾಬಿ ಗಿಡ, ನಾನು ಇದನ್ನು ಸುಮಾರು ಸಲ ತೋರಿಸಿದ್ದೀನಿ. ಇದನ್ನು ಕಾಟಾಚಾರಕ್ಕೆ ನೆಟ್ಟೆ, ಆದರೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಅದು ಒಂದು ಚೀಲದಲ್ಲಿ ಮಣ್ಣು ತುಂಬ ಹಾಕಿದ್ದೀನಿ, ಅದರಲ್ಲಿ ತುಂಬ ಗಿಡಗಳಿವೆ. ಗಿಡ ಇದೆ, ಸಪೋಟ ಇದೆ, ಇದಿದೆ, ತುಂಬ ಚೆನ್ನಾಗಿವೆ ಗಿಡ. ಹೂವು ನೋಡಿ ಎಷ್ಟು, ಅದು ಚಿಕ್ಕ ಗಿಡ, ಅದು ನೋಡೋದು ಎಷ್ಟು ಅರ್ಧ ಅಡಿನೂ ಇಲ್ಲ ಆ ಗಿಡ. ಹೂವು ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಇದನ್ನು ತೆಗೆದು ಬೇರೆ ಪಾಟ್ಗೆ ಹಾಕಬೇಕು. ಆ ಚೀಲದಲ್ಲಂತೂ ಒಂದು 5-6 ಥರ ಗಿಡಗಳನ್ನ ಹಾಕಿದ್ದೀನಿ. ಸೇವಂತಿಗೆ ಗಿಡ, ಸಪೋಟ ಗಿಡ, ಮತ್ತು ಗಿಡ, ಈ ಗುಲಾಬಿ ಗಿಡ, ಎಲ್ಲ ಕಲರು ಅದರಲ್ಲಿ ಸೇರ್ಕೊಂಡೈತೆ. ಈಗ ಅದರಲ್ಲಿ ಅವೆಲ್ಲ ತೆಗೆದು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ನಾನು ಇವಾಗ ಸದ್ಯಕ್ಕೆ ಆಗಲ್ಲ, ಹಾಗೇ ಬಿಟ್ಟಿದ್ದೀನಿ. ಇದು ಪಾಲಕ್ ಸೊಪ್ಪು ಬೀಜ ಉದುರಿಸಿದ್ದೆ, ನಾನು ಇದನ್ನು ವೀಡಿಯೋ ಮಾಡಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದು ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕರ್ಬೇವಿನ ಸೊಪ್ಪು, ನಾನು ಗಿಡನ ರೀಪಾಟ್ ಮಾಡಿದೆ ನೋಡಿ, ಗೊಬ್ಬರ ಹಾಕಿ ಮಣ್ಣೆಲ್ಲ ಲೂಸ್ ಮಾಡಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಗಿಡ ಅಂತೂ ಎಷ್ಟು ಚೆನ್ನಾಗಿ ಬಂದೈತೆ, ಹೋಗ್ಬಿಡುತ್ತೆ, ಇದು ಹಾಳಾಯಿತು ಅಂದ್ಕೊಂಡಿದ್ದೆ. ಅದನ್ನು ರೀಪಾಟ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಬಂದೈತೆ. ಈಗ ನೋಡಿ ಕರ್ಬೇವಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಟೆರೆಸ್ ಮೇಲೆ ಇರೋ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ಕವರಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಟೊಮೊಟೊ ಗಿಡ ಒಂದಿದೆ, ಅದೇ ನಾನು ನೆಟ್ಟಿರಲಿಲ್ಲ, ಅದೇ ಹುಟ್ಟಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿವೆ ಟೆರೆಸ್ ಮೇಲೆ ಗಿಡಗಳಂತೂ ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ. ಕವರಲ್ಲಿ ಹಾಕಿದ್ದೆ ನೋಡಿ, ಇದೆಲ್ಲ ಕವರಲ್ಲಿ ಹಾಕಿರೋದು. ಇವಾಗ ಹಾಕಿದ್ದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೊದಲು ಹಾಕಿದ್ದು ಇವಾಗ ಹಾಕಿರೋದು ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೋಟದಲ್ಲಿ ಸ್ವಲ್ಪ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು 2ನೇ ದಿನದ ವೀಡಿಯೋ. ಕ್ರೀಮ್ ಕಲರ್ ರೋಸ್ಗಳು ತುಂಬ ಚೆನ್ನಾಗಿ ಬಿಟ್ಟೈತೆ ಈ ಸಲ ನಮ್ಮದು ಚಿಗುರು ಬಂದು. ಇದಕ್ಕೆ ಏನಪ್ಪ ಕಾರಣ ಅಂದರೆ ನಾನು ಲಿಕ್ವಿಡ್ ಅವಾಗವಾಗ ಲಿಕ್ವಿಡ್ ಹಾಕ್ತಾ ಇರ್ತೀನಲ್ಲ, ಅದರಿಂದ ಎಷ್ಟು ಚೆನ್ನಾಗಿ ಹೊಸ ಚಿಗುರು ಬಂದು ಹೂವು ಬಿಟ್ಟೈತೆ. ಯಾರ್ಯಾರು ವೀಡಿಯೋ ನೋಡಿಲ್ಲ, ಲಿಕ್ವಿಡ್ ಹಾಕಿರೋ ವೀಡಿಯೋನ ಎಲ್ಲರೂ ನೋಡಿ ಹೋಗಿ. ಗಿಡ ಅಂತೂ ತುಂಬ ಹೆಲ್ದಿಯಾಗಿವೆ. ಬೇಸಿಗೆ ಕಾಲದಲ್ಲೂ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಈ ಗಿಡಗಳಿಗೆ ಯಾವುದೇ ಥರದ ಮಿಲಿ ಬಗ್ಸ್ ಆಗಲಿ ಏನೂ ಆಗಿಲ್ಲ ನೋಡಿ. ಇವತ್ತಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡೆ ಎಲೆ ಮತ್ತು ಹೂವುಗಳನ್ನ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.